ಹೆಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ಒಂದು ಬೆಂಡೆಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಈಸಿ ಮೆಥಡಲ್ಲಿ. ಇದಕ್ಕೆಲ್ಲ ಏನೇನು ಪದಾರ್ಥ ಬೇಕು ಅನ್ನೋದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ನೀವು ಸೇಮ್ ಅದನ್ನೇ ಫಾಲೋ ಮಾಡಿದ್ರೆ ಆಯಿತು. ಸೊ ನಾವು ಇದು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿ ಅದನ್ನು ಒಂದು ಬಟ್ಟೆಯಲ್ಲೂ ಎಲ್ಲ ಒರೆಸ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಶಾಲೋ ಫ್ರೈ. ಅದು ಫಸ್ಟ್ ಸ್ಟೆಪ್ಪು. ಇದು ಸೆಕೆಂಡ್ ಸ್ಟೆಪ್ಪು. ಸೊ ಇದಕ್ಕೆಲ್ಲ ಒಗ್ಗರಣೆಲ್ಲ ಹಾಕ್ಕೊಂಡು ನಾವು ಅದನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ನಾನು ಇಲ್ಲಿ ಸಾಂಬಾರು ಪುಡಿ ಯೂಸ್ ಮಾಡಿದ್ದೀನಿ ಸ್ನೇಹಿತರೆ. ನೀವು ಬೇಕಾದ್ರೆ ಚಿಲ್ಲಿ ಪೌಡ್ರ್ ಸಹ ಯೂಸ್ ಮಾಡ್ಬೋದು. ನಾವು ಇದು ಸಾಂಬಾರು ಪುಡಿ ಹಾಕಿದಾಗ ಒಂದು ಟೇಸ್ಟ್ ಆಗುತ್ತೆ, ಹಾಗೆಯೇ ಚಿಲ್ಲಿ ಪೌಡ್ರ್ ಹಾಕಿದಾಗ ಇನ್ನೊಂದು ಟೇಸ್ಟ್ ಬರುತ್ತೆ ಅಷ್ಟೇ. ಡೈಲಿ ಇವಾಗ ಸಾಂಬಾರು ಮಾಡ್ತೀವಿ, ಒಂದು ರಸಮ್ ಮಾಡ್ತೀವಿ, ಸೊಪ್ಪಿನ ಸಾರು ಮಾಡ್ತೀವಿ, ಅದರ ಸೈಡ್ಗೆ ಅಂತ ಒಂದು ಪಲ್ಯ ಬೇಕೇ ಬೇಕಾಗತ್ತೆ. ಸೊ ಹಾಗಾಗಿ ನಾವು ಎಷ್ಟು ಥರ ಪಲ್ಯ ಮಾಡಿದ್ರೂ ಸಾಕಾಗೋದೇ ಇಲ್ಲ. ಇದೊಂಥರ ಸಿಂಪಲ್ ಮೆಥಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಇದನ್ನು ಒಂದ್ಸರಿ ಟ್ರೈ ಮಾಡಿ. ಬೆಂಡೆಕಾಯಿ ಪಲ್ಯ ಬೇಗ ಆಗೋಗುತ್ತಲ್ವಾ. ಸೊ ನಮ್ಗೆ ಎಲ್ಲಪ್ಪ ಟೈಮ್ ಜಾಸ್ತಿ ಹಿಡ್ಸತ್ತೆ ಅಂದರೆ ನಾವು ಬೆಂಡೆಕಾಯಿನ ವಾಶ್ ಮಾಡಿ ಅದನ್ನು ಒರೆಸಿ ಬಟ್ಟೆಯಲ್ಲಿ ಮತ್ತು ಅದನ್ನು ಕಟ್ ಮಾಡಿ ಮತ್ತೆ ಫ್ರೈ ಮಾಡ್ತೀವಲ್ವ. ಸೊ ಅಲ್ಲೇ ನಮಗೆ ಟೈಮ್ ಜಾಸ್ತಿ ಹಿಡ್ಸೋದು ಬಿಟ್ಟರೆ ಪಲ್ಯ ಎಲ್ಲನೂ ನಮಗೆ 5 to 7-8 ಮಿನಿಟ್ಸಲ್ಲೇ ನಮಗೆ ಪಲ್ಯ ರೆಡಿಯಾಗೋಗುತ್ತೆ. ಸೊ ಏನಂದರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರಬೇಕು ಅಂತಂದರೆ ಸಿಮ್ಮಲ್ಲೇ ಮಾಡಿ. ಅದೊಂಥರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಬೇಗ ಬೇಗ ಬೆಂದೋಗಲ್ಲ, ಹಾಗೆಯೇ ಬೇಗ ಫ್ರೈ ಆಗೋಲ್ಲ. ಸೊ ನಾವು ಸಿಮ್ಮಲ್ಲಿ ಮಾಡೋದ್ರಿಂದ ನೀಟಾಗಿ ಈವನ್ನಾಗಿ ಫ್ರೈ ಆಗುತ್ತೆ. ಅದು ತುಂಬಾ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಇದು ನಾನು ಒಂದು ರೀತಿ ಮಾಡೋಂಥ ಪಲ್ಯ. ನೆಕ್ಸ್ಟ್ ನಾನು ಇನ್ನೂ ಇದರಲ್ಲಿ ಅಂದರೆ ಬೆಂಡೆಕಾಯಿ ಪಲ್ಯನೇ ತುಂಬ ವೆರೈಟಿ ಮಾಡ್ತಿರ್ತೀನಿ. ಸೊ ಅದನ್ನು ಹಾಗೆಯೇ ಅಪ್ಲೋಡ್ ಮಾಡ್ತೀನಿ ನಾನು. ಈ ಪಲ್ಯ ಈಗೀಗ ಅಡುಗೆ ಎಲ್ಲ ಕಲಿತಿರ್ತಾರಲ್ಲ ಅವ್ರಿಗೆಲ್ಲ ತುಂಬಾ ಈಸಿ ಮೆಥಡಲ್ಲಿ ತೋರಿಸ್ತಾ ಇರೋದು. ಸ್ಟೂಡೆಂಟ್ಸ್ ಆಗಿರ್ಬೋದು, ಈಗ ನ್ಯೂಲಿ ಮ್ಯಾರಿಡ್ ಆಗಿರ್ತಾರಲ್ಲ ಆ ಹೆಣ್ಮಕ್ಳು ಇರ್ಬೋದು, ಆರಾಮಾಗಿ ಸಿಂಪಲ್ಲಾಗಿ ಪಲ್ಯ ಮಾಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆಯೇ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಆಗ ನಾನು ಯಾವಾಗ ವೀಡಿಯೋ ಹಾಕೋದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನನ್ನ ವೀಡಿಯೋನ ನೀವು ವಾಚ್ ಮಾಡ್ಬೋದು. ಈ ಕೊನೆಯಲ್ಲಿ ನಿಮಗೆ ಬೇಕಾದರೆ ತೆಂಗಿನ ತುರಿ ಇರ್ಬೋದು ಎಲ್ಲ ಹಾಕ್ಕೋಬೋದು, ಮತ್ತು ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.